ವಿದ್ಯುತ್ ಇಂದು ಮೂಲಭೂತ ಅವಶ್ಯಕತೆಯಾಗಿದ್ದು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ವಿದ್ಯುತ್ ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಇಂದಿನ ಅತ್ಯಗತ್ಯ ಎಂದು ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ್ ವಿದ್ಯುತ್ ಶೃಂಗಸಭೆ 2026ರ ಸಮಾರೋಪ ಸಮಾರಂಭ ಉದ್ದೇಶಿಸಿ ಸಚಿವರು ಸೌಭಾಗ್ಯ ಯೋಜನೆ ಮತ್ತು ಪಿಎಂ ಸೂರ್ಯಘರ್ನಂತಹ ಯೋಜನೆಗಳೊಂದಿಗೆ ಗಡಿ ಪ್ರದೇಶಗಳು ಸೇರಿದಂತೆ ದೇಶಾದ್ಯಂತ ದೂರದ ಸ್ಥಳಗಳಿಗೆ ವಿದ್ಯುತ್ ಸಂಪರ್ಕ ತಲುಪಿದೆ. ಇಂಧನ ಕ್ಷೇತ್ರದ ಭವಿಷ್ಯವನ್ನು ರೂಪಿಸುವ ಪ್ರಮುಖ ವಿಷಯಗಳ ಕುರಿತು ಇಲ್ಲಿ ಚರ್ಚಿಸುವುದು ಅಗತ್ಯವಾಗಿದೆ. ಅಂತೆಯೇ ನೀತಿ ನಿರೂಪಕರು, ಉದ್ಯಮಗಳ ಮುಖಂಡರು, ಹೂಡಿಕೆದಾರರು ಮತ್ತು ನಾವೀನ್ಯಕಾರರು ಒಟ್ಟಾಗಿ ಸೇರಿ ಇಂಧನದ ಭವಿಷ್ಯವನ್ನು ಚರ್ಚಿಸಲು ಈ ಶೃಂಗಸಭೆಯು ವೇದಿಕೆಯನ್ನು ಒದಗಿಸಿದೆ ಎಂದು ತಿಳಿಸಿದರು. ಮುಂದಿನ ಭಾರತ್ ವಿದ್ಯುತ್ ಶೃಂಗಸಭೆ 2028ರಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿ ನಡೆಯಲಿದೆ ಎಂದು ತಿಳಿಸಿದ ಸಚಿವ ಮನೋಹರ್ ಲಾಲ್, ಜಗತ್ತು ಒಗ್ಗೂಡುತ್ತಿದ್ದು ವಿದ್ಯುತ್ ವಲಯವನ್ನು ಜಾಗತಿಕ ಸಹಕಾರಕ್ಕೆ ಪ್ರಮುಖ ವೇದಿಕೆಯನ್ನಾಗಿ ಮಾಡುತ್ತಿದೆ. ನವೋದ್ಯಮಗಳು ನಾವೀನ್ಯತೆಯನ್ನು ಮುನ್ನಡೆಸುವಲ್ಲಿ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಎಂದರು. ಶೃಂಗಸಭೆಯ ಪ್ರಮುಖ ಮುಖ್ಯಾಂಶಗಳನ್ನು ವಿವರಿಸಿದ ಸಚಿವರು, ವಿದ್ಯುತ್ ಸಚಿವಾಲಯವು ಸ್ಥಾಪಿತ ಸಾಮರ್ಥ್ಯ 520 ಗಿಗಾವ್ಯಾಟ್ಗಳನ್ನು ತಲುಪಿದೆ, ಪ್ರಸರಣ ಜಾಲ 5 ಲಕ್ಷ ಸರ್ಕ್ಯೂಟ್ ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ ಹಾಗೂ ಸೌರ ಸಾಮರ್ಥ್ಯವು 2014ರಲ್ಲಿ 2.8 ಗಿಗಾವ್ಯಾಟ್ಗಳಿಂದ ಪ್ರಸ್ತುತ 143 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ ಎಂದು ಹೇಳಿದರು. उनके मुकाबले में जाके खड़े हो जाए, हमारा आर्थिकी बढ़े, हमारा उत्पादन बढ़े, हमारा व्यवसाय बढ़े, एक्सपोर्ट बढ़े. इन सब चीजों में बढ़ाने के लिए हमारी लाइफ, जनरल लाइफ में भी, चाहे हमारे व्यक्तिगत जीवन हो, पारिवारिक जीवन हो, हमारा व्यावसायिक जीवन हो, हमारा राष्ट्रीय जीवन हो, हमारा व्यापार हो, हमारा इंडस्ट्री हो, सब में अगर कोई एक कॉमन फैक्टर है, मैंने कई बार पहले कहा, जस्ट लाइक ए ब्लड इन द बॉडी, अगर इस सारे सिस्टम में ब्लड का कोई काम करता है तो पावर करती है पावर.